ಅಮ್ಮ ಅಮ್ಮ ಯಾಕೆ ಓಪನ್ ಮಾಡ್ತಿಲ್ಲ? ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ಪ್ಲೀಸ್ ಬಾಗ್ಲು ತೆಗಿಯಮ್ಮ. ಏನಾಯ್ತು ಆದಿತ್ಯ? ದೇವಸ್ಥಾನದಿಂದ ಬಂದ್ಮೇಲೆ ಅಮ್ಮನಿಗೆ ಏನಾಗಿದೆಯೋ ಗೊತ್ತಾಗ್ತಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬಾ ಕೋಪದಿಂದ ಅಳ್ತಾ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ರಪ್ಪ. ಅಮ್ಮ ತುಂಬಾ ಹೊತ್ತಿಂದ ಬಾಗ್ಲು ತೆಗಿತಿಲ್ಲ ಅಪ್ಪ. ನನ್ಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ಎಷ್ಟೇ ಹೇಳಿದ್ರು ಬಾಗ್ಲು ತೆಗಿತಿಲ್ಲಪ್ಪ. ದುರ್ಗಾ, ಬಾಗಿಲು ತೆಗಿ ದುರ್ಗಾ. ಯಾಕೆ ಒಳಗೋಗಿ ಬಾಗಿಲು ಹಾಕೊಂಡಿದ್ಯಾ? ಬಾಗಿಲು ತೆಗಿ ದುರ್ಗಾ. ಯಾಕೆ ಈ ರೀತಿ ಎಲ್ರಿಗೂ ಟೆನ್ಷನ್ ಕೊಡ್ತಿದ್ಯಾ? ಬಾಗಿಲು ತೆಗಿ ದುರ್ಗಾ. ದುರ್ಗಾ, ಆದಿತ್ಯ ಭಯಪಡ್ತಿದ್ದಾನೆ. ವಿಷಯ ಗೊತ್ತಿಲ್ಲದೆ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ? ದುರ್ಗಾ, ಅಷ್ಟಕ್ಕೂ ಏನಾಯ್ತು ಅಂತ ಬಾಗಿಲು ತೆಗೆದು ಮೊದಲು ವಿಷಯ ಹೇಳು. ದುರ್ಗಾ, ಅಮ್ಮ ದುರ್ಗಾ, ಅಮ್ಮ ಅಮ್ಮ ದುರ್ಗಾ, ಅಮ್ಮ. ಏಯ್, ಆ ಕಡೆ ಬಾಗಿಲು ಹೊಡಿಯೋಣ. ಸರಿ ಅಪ್ಪ. ಅಪ್ಪ ಒಂದ್ ನಿಮಿಷ ಅಪ್ಪ, ನಾನು ಟ್ರೈ ಮಾಡ್ತೀನಿ. ಅಮ್ಮ ಅಮ್ಮ ಅಮ್ಮ. ಅಮ್ಮ ಏನಮ್ಮ ಇದು? ಯಾಕೆ ಹೀಗಿದ್ಯಾ? ಏನ್ ದುರ್ಗಾ ಇದು? ಅಮ್ಮ ಅವ್ರ ಮೈ ಮೇಲೆ ಬಂದಿರೋ ಹಾಗೆ. ಕೇಳ್ಬೇಡಿ. ಏನು ಗೊತ್ತಿಲ್ಲದೆ ಇರೋ ತರ ಏನಾಯ್ತು ಅಂತ ಕೇಳ್ಬೇಡಿ. ನಿಮ್ಮ ಮತ್ತೆ ನಿಮ್ ತಂಗಿ ಕಣಿಗೆ ಹೇಗ್ ಕಾಣಿಸ್ತೀನಿ? ನನ್ನ ಯಾಮಾರ್ಸಿ ಏನ್ ಸಾಧಿಸ್ಬೇಕು ಅಂತ? ನನ್ಗೆಂತ ಮೋಸ ಮಾಡಿದ್ರಿ? ಮೋಸ ಮಾಡೋದಾ? ಏಮಾರ್ಸೋದಾ? ಏನ್ ಮಾಡಿದ್ವಿ ಅಂತ ಆತರ ಮಾತಾಡ್ತಿದ್ಯಾ ದುರ್ಗಾ? ಬೇಡ, ಮತ್ತೆ ಹಾಗೆ ಮಾತಾಡಿ ನನ್ ಕೋಪ ಇನ್ನೂ ಜಾಸ್ತಿ ಆಗೋ ಹಾಗೆ ಮಾಡ್ಬೇಡಿ. ನಿನ್ನ ಹತ್ರ ನಾನು ಯಾವ ಸುಳ್ಳು ಹೇಳಿಲ್ಲ ದುರ್ಗಾ. ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ, ನನ್ನ ನಂಬು. ಏನು ಗೊತ್ತಿಲ್ದೇನೆ ನೀವು ನಿಮ್ ಮುದ್ದಿನ ತಂಗಿ ಪೀಠದ ಮೇಲೆ ಕುತ್ಕೊಂಡು ಪೂಜೆ ಮಾಡ್ತೀರಾ? ಅಷ್ಟೊಂದು ಸಂತೋಷ ಪಟ್ರಿ, ಗುಸ್ಗುಸು ಅಂತ ಮಾತಾಡ್ಕೊಂಡ್ರಿ. ಪ್ಲಾನ್ ನಿಮ್ದು, ಎಕ್ಸಿಕ್ಯೂಟ್ ಮಾಡಿದ್ದ ಆ ಚಿಕ್ಕ ರಾಕ್ಷಸಿ. ಇದೇ ನಿಜ. ಪ್ಲಾನ್ ಮಾಡೋದಾ? ಯಾಮಾರ್ಸೋದಾ? ಏನಾ ಆ ನಾಟಕದೋಳು ನಾನು ಕೇಳೋ ಹಾಗೆ ಇವನಿಗೆ ಅಪಾಯ ಗಂಡಾಂತರ ಅಂತ ಮಾತಾಡಿ ನಾನ್ ಭಯ ಪಡೋ ಹಾಗೆ ಮಾಡಿದ್ಲು. ಅಂತ ಸಂದರ್ಭ ಸೃಷ್ಟಿ ಮಾಡಿ ನಾನೇ ಸ್ವತಃ ಪೀಠದ ಮೇಲೆ ಕೂತ್ಕೋ ಅಂತ ನನ್ ಬಾಯಿಂದಾನೇ ಹೇಳಿಸ್ಬಿಟ್ಲು. ನೀವಿಬ್ರು ಪೀಠದ ಮೇಲೆ ಕೂರೋ ಹಾಗೆ ಮಾಡಿದ್ಲು. ನನ್ ಮಗನ್ ಮೇಲಿರೋ ಪ್ರೀತಿನ ಬಳಸ್ಕೊಂಡು ಆ ಬಲಹೀನತೆನ ಮುಂದೆ ಇಟ್ಕೊಂಡು ಇಲ್ದಿರೋ ತೊಂದ್ರೆನ ಸೃಷ್ಟಿಸಿ ಮೋಸ ಮಾಡ್ತಾಳ. ಏನೋ ತೊಂದರೆ ಆಗಿರ್ಬೋದು ದುರ್ಗಾ. ಅವಳು ಯಾಕೆ ಆ ರೀತಿ ಮಾಡ್ತಾಳೆ? ನಿನಗೆ ಯಾರು ಸುಳ್ಳು ಹೇಳಿದ್ದಾರೆ? ಸುಳ್ಳು ಹೇಳಿದ್ದಾರೆ ಅಂತ ಅವಳ ಪರವಾಗಿ ಮಾತಾಡಿ ನನಗಿನ್ನೂ ಸಿಟ್ಟು ಬರೋ ತರ ಮಾಡಬೇಡಿ. ಪೂಜೆ ಆದ್ಮೇಲೆ ಅವಳ ಮುಖದಲ್ಲಿರೋ ಸಂತೋಷ ನೋಡಿದಾಗ ನನಗೆ ಅನುಮಾನ ಬಂತು. ವಿವರಗಳನ್ನ ತಿಳ್ಕೊಂಡ್ಮೇಲೆ ಸತ್ಯ ಏನು ಅಂತ ಗೊತ್ತಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತಿರೋದು. ನಮ್ಮೋರ್ ಯಾರು ಇಲ್ಲ ಅಂತ ತಾನೆ? ನನ್ ಕಣ್ಣೀರ್ ಒರೆಸಿ ನನಗ್ ಸಮಾಧಾನ ಮಾಡಿ ನೀವು ಮಾಡಿದ ತಪ್ಪು ಅಂತ ಕೈ ತೋರ್ಸೋರ್ ಯಾರು ಇಲ್ಲ ಅಂತ ತಾನೆ ನನಗ್ ನೀವು ಹೀಗ್ ಮಾಡಿದ್ದು? ನೀವು ಒಂದಾಗಿ ನನಗೆ ಹೀಗ್ ಮಾಡಿದ್ರಿ. ನನಗ್ ಮೋಸ ಮಾಡೋದು ನಿಮಗ್ ಒಳ್ಳೇದಲ್ಲ, ಅವಳಿಗೂ ಒಳ್ಳೇದಲ್ಲ. ಮುಂದೆ ನೀವು ಅನುಭವಿಸ್ತೀರಾ. ನನ್ ನೋವಿನ ಪ್ರತಿಫಲವಾಗಿ ಅವಳ ದುಃಖ ಅನುಭವಿಸೋದು ತಪ್ಪಲ್ಲ. ಬೇಡ ದುರ್ಗಾ, ಈ ರೀತಿ ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅಂತ ಕೇಳ್ಕೋಬಾರ್ದು. ಅಂದ್ರೆ ನಾನು ಹತ್ರ ಪರವಾಗಿಲ್ಲ ಅಂತ ನೀವು ಹೇಳ್ತಿರೋದು? ನಾನು ಆ ರೀತಿ ಕೇಳ್ಕೊತೀನ ದುರ್ಗಾ?
ಮತ್ ನನಗೆ ಹೀಗ್ ನೋವು ಕೊಟ್ಟವರು ಮುಂದೆ ಅನುಭವಿಸ್ತಾರೆ ಅಂತ ಹೇಳೋದು ತಪ್ಪು ಅಂತಿದ್ದೀರಲ್ಲ. ನನ್ ಮನ್ಸಿಗೆ ನೋವು ಮಾಡ್ದವ್ರನ್ನ ನಾನು ಕ್ಷಮಿಸಿ ಬಿಟ್ಬಿಡ್ಬೇಕಾ? ಅವರು ನೋವು ಅನುಭವಿಸೋ ತರ ಮಾಡ್ತೀನಿ. ಅಮ್ಮ ಯೋಚನೆ ಮಾಡ್ಬೇಡ ಅಮ್ಮ, ಅವ್ರ ಪಾಪಕ್ಕೆ ಆ ದೇವರೇ ಶಿಕ್ಷೆ ಕೊಡ್ತಾನೆ. ಪೂಜೆಗೆ ಅಡ್ಡ ಬಂದವ್ರನ್ನ ದೇವರು ಸುಮ್ಮನೆ ಬಿಡಲ್ಲ ಅಮ್ಮ. ಹೇ, ನೀನ್ ಚಿಕ್ಕ ಹುಡುಗ ಕಣೋ, ನಿನಗ್ ಗೊತ್ತಾಗಲ್ಲ. ನಾವು ಕರುಣೆ ತೋರಿಸಿ ಬಿಟ್ಬಿಟ್ರೆ ಕೈಲಾಗದವ್ರು ಅಂತಾರೆ. ಇನ್ನು ಹಾಗೆ ಬಿಟ್ರೆ ಮೋಸ, ದ್ವೇಷ, ವಂಚನೆ ಮಾಡ್ತಾರೆ ಕಣೋ. ಕೊನೆಗೆ ಮಾಯದಿಂದ ನಿನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ನನ್ನ ಒಂಟಿಯನ್ನಾಗಿ ಮಾಡಿ ಹುಚ್ಚಿ ಅಂತ ಪಟ್ಟ ಕಟ್ಬಿಡ್ತಾರೆ ಕಣೋ. ನಿನ್ನನ್ನ ಆ ಮನೆಗೆ ಅಳಿಯನಾಗಿ ಕರ್ಕೊಂಡು ಹೋಗ್ತಾರೆ. ನಿನ್ನನ್ನ ನನ್ನಿಂದ ದೂರ ಮಾಡಿದ್ರು ಮಾಡಬಹುದು ಅಂತ ರಾಕ್ಷಸರು ಕಣೋ ಅವರು. ಅಮ್ಮ ಅಂತ ಯಾವ ಭಯನೂ ಇಟ್ಕೋಬೇಡ. ಅವ್ರು ಏನೇ ಮಾಡಿದ್ರು ನಾನು ಆ ಮನೆ ಅಳಿಯ ಅಲ್ಲ ಅಮ್ಮ. ಶ್ರೀನಿಧಿನ ನನ್ನ ಮದುವೆ ಆಗಲ್ಲ. ಈ ಜನ್ಮದಲ್ಲಿ ಅವ್ರು ಅನ್ಕೊಂಡಿರೋದು ಖಂಡಿತ ಆಗಲ್ಲ. ಅಮ್ಮ ನಾನು ನಿನಗೆ ಮಾತು ಕೊಡ್ತಿದ್ದೀನಮ್ಮ, ನನ್ನ ನಂಬಮ್ಮ. ಚಿಕ್ಕ ಹುಡುಗ ಹೆತ್ತ ತಾಯಿ ನೋವು ನೋಡಕ್ಕಾಗ್ದೆ ಮಾತು ಕೊಡ್ತಿದ್ದಾನೆ. ಆದ್ರೆ ನೀವು ಧೈರ್ಯವಾಗಿ ದುರ್ಗಾ ಹಾಗಾಗಕ್ ಬಿಡಲ್ಲ ನಾನು ಹಾಗಂತ ಮಾತು ಕೊಡೋ ಧೈರ್ಯ ಮಾಡ್ತಿದ್ದೀರಾ? ನಿಮ್ಗೆ ಕಟ್ಕೊಂಡಿರೋ ಹೆಂಡತಿ ಅಳುಗಿಂತ ಜೊತೆಗೆ ಹುಟ್ಟಿರೋ ತಂಗಿ ಮೇಲಿನ ಪ್ರೀತಿನೇ ಜಾಸ್ತಿ. ಅದಕ್ಕೆ ಬಾಯಿಂದ ಮಾತೆ ಹೊರಡ್ತಾ ಇಲ್ಲ. ಹೆಂಡತಿ ಮೇಲೆ ಪ್ರೀತಿ ಅಂದ್ರೆ ಅಷ್ಟೇ. ನನ್ನ ನೋವು ಅರ್ಥ ಆಗ್ತಿಲ್ಲ, ಭಾವನೆನೂ ಅರ್ಥ ಆಗ್ತಿಲ್ಲ. ಅದಕ್ಕೆ ಕೊನೆ ಪಕ್ಷ ಕಣ್ಣೀರ್ ವರ್ಸಕ್ಕೂ ಕೈ ಮುಂದೆ ಬರ್ತಿಲ್ಲ, ಸಮಾಧಾನನೂ ಮಾಡ್ತಿಲ್ಲ. ಸುಮ್ನೆ ಮೇಲಿಂದ ಪ್ರೀತಿ ತೋರಿಸ್ತೀರಾ, ಅದೇ ನಿಮ್ ನಿಜವಾದ ಗುಣ. ಅದಕ್ಕೆ ಜನ ಪೊಲೀಸರನ್ನ ನಂಬೇಡಿ ಅಂತಾರೆ. ಹೆಂಡತಿ ವಿಷಯದಲ್ಲೂ ನೀವು ಅದೇ ರೀತಿ ನಡ್ಕೋತಿದ್ದೀರಾ. ಏನ್ರಿ ನೀವು? ಎಂತ ಕಲ್ ಮನಸ್ರಿ ನಿಮ್ದು. ನನ್ ಪರವಾಗಿ ಇರ್ತೀರಾ ಅನ್ನೋ ನಂಬಿಕೆನೇ ಹೊರಟು ಹೋಯ್ತು. ದುರ್ಗಾ, ಈ ರೀತಿ ನಿಷ್ಠುರವಾಗಿ ಮಾತಾಡಬೇಡ. ಸಾಕ್ ನಿಲ್ಲಿಸ್ರಿ. ಅವಳಷ್ಟೆಲ್ಲ ಮಾಡಿದ್ರು ಒಂದ್ ಮಾತು ಹೇಳಲಿಲ್ಲ ನೀವು. ಈಗ ಬಂದು ಅದಲ್ಲ ದುರ್ಗಾ ಇದಲ್ಲ ದುರ್ಗಾ ಅಂತ ನನಗೆ ಹೇಳ್ತೀರಲ್ಲ. ನೀವು ಕರುಣೆ ತೋರ್ಸಿದ್ರು ನಾನ್ ಮಾತ್ರ ಅವ್ರಿಗೆ ಕರುಣೆ ತೋರ್ಸಲ್ಲ. ಅವಳ ಕೊಬ್ಬನ ಇಳಿಸ್ತೀನಿ. ನಡಿಯೋ ಆದಿತ್ಯ, ನಡಿ. ಯಾಕಂದ ಹೆದರ್ಕೊಂಡ್ಯಾ? ಆ ಶ್ರೀನಿಧಿ ಮಾಡಿರೋ ಕೆಲ್ಸಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಆ ರೀತಿ ಬಿಹೇವ್ ಮಾಡ್ದೆ. ನೀನೇನು ಯೋಚನೆ ಮಾಡ್ಬೇಡ. ಹೋಗು ಬೇಗ ಫ್ರೆಶ್ ಆಗ್ಬಿಟ್ಪಾ. ನಾನ್ ಬೇಗ ಊಟ ತಯಾರಿ ಮಾಡ್ತೀನಿ, ಊಟ ಮಾಡಿ ಅಂತೆ. ಹೋಗು. ಚಿಕ್ಕಮ್ಮ ಹೇಳು. ಅಮ್ಮ ದುರ್ಗಾ, ಆ ಶ್ರೀನಿಧಿ ಮಾಡಿರೋ ಕಳ್ಳ ವ್ಯವಹಾರನ ಎಲ್ಲ ನಿನಗೆ ಹೇಳಿದಿನಲ್ವಾ? ನೀನು ಆ ವಿಷಯನ ಕೃಷ್ಣನ ಹತ್ರ ಹೇಳಿಲ್ಲ ಅಲ್ವಾ? ನೀವಿಬ್ರು ಅದ್ರ ಬಗ್ಗೆ ಏನು ಮಾತಾಡ್ಕೊಂಡಿಲ್ಲ ತಾನೇ? ನೀವಿಬ್ರು ಏನು ಜಗಳ ಆಡ್ಲಿಲ್ಲ ತಾನೇ? ನಾನು ಬಾಯಿ ತಪ್ಪಿ ಹೇಳಿ ನಿಮ್ಮಿಬ್ರ ಮಧ್ಯೆ ಜಗಳ ತಂದ್ಬಿಟ್ನೇನೋ ಅಂತ ತುಂಬಾ ನೋವಾಗ್ತಿದೆಯಮ್ಮ. ಚಿಕ್ಕಮ್ಮ, ನೀನ್ ಹೇಳಿದ್ದೆಲ್ಲ ನಿಜಾನೇ. ಇದಕ್ಯಾಕೆ ನೋವು ಮಾಡ್ಕೋತೀಯ? ನೀನ್ ಹೇಳ್ತೇ ಇದ್ರೂ ಎಲ್ರ ಬುದ್ಧಿ ಏನು ಅಂತ ನನಗೆ ಗೊತ್ತಿದೆ. ಅವಳ ಬಣ್ಣ, ಅವಳ ಮೋಸ ಏನು ಅಂತ ನನಗೆ ಗೊತ್ತಿದೆ. ಕೇಳ್ದೇ ಇದ್ರೆ ಇವ್ರ ವ್ಯವಹಾರ ಏನೋ, ಮನ್ಸೇನೋ, ಇವ್ರು ಯಾವ ಆಂಗಲಲ್ಲಿ ನುಗ್ತಾರೆ ಅಂತ ನನಗೇನು ಗೊತ್ತಾಗತ್ತೆ? ಅದಕ್ಕೆ ಕೇಳೋದಷ್ಟೇ ಅಲ್ಲ, ಸರಿಯಾಗಿ ಪಾಠ ಕಲ್ಸಿದ್ದೀನಿ. ತಾಳಿ ಕಟ್ಟಿರೋ ನಾನ್ ಮುಖ್ಯನಾ, ಜೊತೆಗೆ ಹುಟ್ಟಿರೋ ಅವಳು ಮುಖ್ಯನಾ ಅಂತ ದಬಾಯಿಸಿ ಕೇಳಿದೀನಿ. ಸೋದ್ರ ಸೊಸೆ ತಪ್ಪನ್ನ ಮುಚ್ಚಿಡ್ತೀರಾ, ಹೆತ್ತ ಮಗನ್ಗಾಗಿರೋದನ್ನ ಖಂಡಿಸ್ತೀರಾ ಅಂತ ಸರಿಯಾಗಿ ಕೇಳ್ದೆ. ಎಷ್ಟು ಹೇಳಿದ್ರು ನೀವಷ್ಟೇ ಅಂತ ಖಂಡಿತವಾಗಿ ಹೇಳ್ದೆ. ಅಯ್ಯೋ ದುರ್ಗಾ, ಹಾಗ್ಯಾಕಮ್ಮ ಮಾಡ್ದೆ? ನೀನ್
ನೀನ್ ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರೋ ಚೆನ್ನಾಗಿತ್ತಲ್ವಾ? ಮನ್ಸಲ್ಲೇ ಇಟ್ಕೊಂಡ್ರೆ ಮತ್ತೆ ಅದೇ ರೀತಿ ಏನಾದ್ರೂ ಮಾಡ್ತಾರೆ ಇವರು. ನನಗ್ ಗೊತ್ತಾಯ್ತು ಅನ್ನೋ ಭಯ ಅವರಲ್ಲಿ ಇರ್ಬೇಕಲ್ಲ ಚಿಕ್ಕಮ್ಮ. ಏನೋ ಅಮ್ಮ, ಒಂದ್ಸಲ ಪ್ರಸಾದು ಹೊಟ್ಟೆ ತುಂಬಾ ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ಬಿಟ್ಟಿದ್ದ. ಪ್ರಸಾದ್ ನನ್ನನ್ನ ಎಲ್ಲಿ ಕೊಂದು ಬಿಡ್ತಾನೋ ಅಂತ ಹೆದರಿಕೆ ಆಗ್ಬಿಟ್ಟಿತ್ತು. ಅಂತ ಭಯ ಎಲ್ಲ ನೀವೀಗ ಇಟ್ಕೋಬೇಡಿ ಚಿಕ್ಕಮ್ಮ. ಅಷ್ಟಕ್ಕೂ ನಾನ್ ನಿನ್ನ ಹೆಸರನ್ನೇ ಹೇಳಲಿಲ್ಲ. ಅಮ್ಮಯ್ಯ, ಕಾಪಾಡ್ದೆ ಅಮ್ಮ. ಇಲ್ಲ ಅಂತಂದ್ರೆ ದೇವರ ತಾಯ್ತಾ ಕಟ್ಕೊಂಡು ಪ್ರತಿದಿನ ಭಯದಲ್ಲೇ ತಿರುಗ್ಬೇಕಿತ್ತು. ಗಂಡ ಹೆಂಡತಿ ಈಗ ಜಗಳ ಆಡ್ತಾರೆ, ನಾಳೆ ಒಂದಾಗ್ತಾರೆ. ನಮ್ಮಂತ ಮಧ್ಯದಲ್ಲಿರೋರಿಗೆ ತುಂಬಾ ಭಯ ಆಗುತ್ತಮ್ಮ. ಚಿಕ್ಕಮ್ಮ, ನಿನ್ ಹೆಸರು ನಾನು ಹೇಳಲಿಲ್ವಲ್ಲ, ಹಾಗಾಗಿ ನಿನ್ ತನಕ ಏನೂ ಬರಲ್ಲ. ನೀನ್ ಆರಾಮಾಗಿರು. ಸರಿ ಅಮ್ಮ, ಹುಷಾರು. ಇದನ್ನ ದೊಡ್ಡದು ಮಾಡಿ ಬೆಳೆಸಕ್ ಹೋಗ್ಬೇಡಿ. ನಾಳೆ ಬಂದು ಸಿಗ್ತೀನಮ್ಮ. ಇಡ್ಲಾ? ಸರಿ ಚಿಕ್ಕಮ್ಮ, ಇಡ್ತೀನಿ. ನನ್ನ ಪ್ಲಾನು ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ನನ್ನ ಮಗನ್ನ ಬೇಡ ಅಂದ್ರನ್ನ ನಾನ್ ನಿಮ್ಮನ್ನ ಸುಖದಿಂದ ಇರೋದಿಕ್ ಬಿಡ್ತೀನ? ನನ್ನ ಮಗ ಪ್ರೀತಿ ಮಾಡ್ದವಳನ್ನ ಒಂದಾಗಕ್ ಬಿಡ್ದವ್ರನ್ನ ಅವ್ರನ್ನ ಒಂದಾಗಕ್ ಬಿಡ್ತೀನ ನಾನು? ಸಾಕು ಸಾಕು ಸಾಕು. ತಿನ್ನೋ. ನೀನೇನು ತಿಂತಿಲ್ವಲ್ಲ, ಅದರ ಅರ್ಥ? ಪ್ರತ್ಯೇಕವಾದ ಅರ್ಥ ಏನೂ ಇಲ್ಲ. ನೀವು ಪೊಲೀಸರ ತರ ಪ್ರಶ್ನೆ ಮಾಡಬೇಡಿ. ಪೊಲೀಸ್ ಅಂತ ಹೇಳ್ತಿದ್ಯಾ? ಕೇಳೋರಿಗೆ ಉತ್ತರ ಏನೊಂದು ಗೊತ್ತಿರಲ್ವಾ? ಕೋಪ ಬಂದಿದೆ, ಊಟ ಮಾಡಲ್ಲ ಅನ್ನೋದು ನನಗೆ ಗೊತ್ತಾಗಬೇಕು ಅಂತನಾ? ಗೊತ್ತಾದ್ರೆ ಏನು, ಗೊತ್ತಾಗದೆ ಇದ್ರೆ ಏನು, ಡ್ಯೂಟಿನ ಫಾಲೋ ಮಾಡೋರಲ್ಲ ನೀವು. ಸುಮ್ಮನೆ ಇದ್ಬಿಡಿ. ನನ್ನ ತಂಗಿ ಮಗಳು ತಪ್ಪು ಮಾಡಿದಾಗ ನಾನು ತಪ್ಪಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಓಕೆ, ರೀಸನೇಬಲೇ. ಮಧ್ಯದಲ್ಲಿ ಅನ್ನ ಏನು ಮಾಡ್ತು, ಅದ್ರ ಮೇಲೆ ಕೋಪ ಯಾಕೆ? ಕೋಪ ಹೊಟ್ಟೆ ತುಂಬಿಸಲ್ಲ, ಹಸುವನ್ನ ನೀಗ್ಸಲ್ಲ. ನೀನು ಸ್ವಲ್ಪ ಊಟ ಮಾಡು ಬಾ. ಕೋಪಾನೂ ಇಲ್ಲ, ತಾಪಾನೂ ಇಲ್ಲ, ಕಾರಣ ನೀವೇ. ಸಮರ್ಥನೆ ಕೊಡಬೇಡಿ. ಆದ್ರೂ ನನ್ಗೆ ಹಸ್ವಿಲ್ಲ ಬಿಡಿ. ಏನು, ನನ್ನ ಮಾತು ಕೇಳಬೇಕು ಅಂತ ಅನಿಸ್ತಾ ಇಲ್ವಾ? 2 ನಿಮಿಷಕ್ಕೆ ನೀವು ಹೀಗಂತಿದ್ದೀರಾ? ಹೇಳಿ ಹೇಳಿ ನನ್ನ ಬಾಯಿ ಬಿದ್ದು ಹೋಗಿದೆ. ಹಣೆ ಚಚ್ಕೊಂಡು ಊತ ಬಂದ್ಬಿಟ್ಟಿದೆ. ತಾವು ನನ್ನ ಮಾತನ್ನ ಏನಾದ್ರೂ ಕೇಳಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ? ಆದ್ರೂ ನೀವು ಮಾತು ಕೇಳೋ ಅಂತ ಮನುಷ್ಯ ಅಲ್ಲ ಬಿಡಿ. ನೀವು ಕೇಳೋ ಅಂತ ಮಾತುಗಳೇ ಬೇರೆ, ನಿಮ್ ಗಮನ ಇರೋದೆಲ್ಲ ಬೇರೆಯವ್ರ ಮೇಲೇನೆ. ನೋಡು ದುರ್ಗಾ, ನಿನ್ನ ವಾದ ಯಾವತ್ತಿಗೂ ಮುಗಿಯಲ್ಲ. ನಾನೇನ್ ಮಾಡಬೇಕು ಅಂತ ಹೇಳು. ನಂಬಿಕೆ ಹೋಯ್ತು ಬಿಡಿ. ಪ್ರಯೋಜನ ಶೂನ್ಯ ಅಂತ ಗೊತ್ತಾದ್ಮೇಲೆ ಹೇಳಿ, ಏನ್ ಪ್ರಯೋಜನ ಹೇಳಿ? ಏನ್ ಮಾಡ್ಬೇಕೋ ಹೇಳು, ಅಪ್ಪ ಕೇಳ್ತಿದಾರಲ್ಲ. ಅವಳ ಕೊಬ್ಬನ್ನ ಇಳಿಸ್ಬೇಕು, ಅವಳು ತಲೆ ತಗ್ಸೋ ಹಾಗೆ ಮಾಡ್ಬೇಕು. ಹಾ, ಪ್ರಸಾದ್ ಹತ್ರ ಹೇಳಿ ಲಿಮಿಟ್ಸ್ ಅಲ್ಲಿ ಇರೋದಕ್ಕೆ ಹೇಳ್ತೀನಿ. ಕೇಳದೆ ಇದ್ರೆ ಅವನ ಕೈಯಲ್ಲೇ ಕಾಲನ್ನ ಮುರಿಸ್ತೀನಿ, ಕೌನ್ಸಿಲಿಂಗು ಕೊಡಿಸ್ತೀನಿ. ಆ ಚೈನ್ ಕದಿಯೋ ಗ್ಯಾಂಗ್ ಅಂತೂ ತುಂಬಾ ಓಡಿಸಿದ್ರು. ಏಯ್, ನಾಚಿಗೆ ಇಲ್ದೆ ಎಷ್ಟು ಚೆನ್ನಾಗಿ ಹೇಳ್ತಿದ್ಯೋ. ನಾಚಿಕೆ ಪಡ್ಕೋಬೇಕಾಗಿದ್ದು ಇವನಲ್ಲ, ಅವಳ ಹಾಗೆ ಬೆಳೆಸಿರೋ ಅವ್ರ ಅಪ್ಪ ಅಮ್ಮ, ಸೋದ್ರ ಮಾವ ಕೂಡ. ಮಧ್ಯದಲ್ಲಿ ಅಪ್ಪ, ಅವ್ರಿಗೆ ಸರಿಗ್ ಪನಿಷ್ಮೆಂಟ್ ಕೊಡ್ಬೇಕು. ಏಯ್, ನಿನ್ ತಾಯಿ ಊಟ ಮಾಡೋ ಹಾಗೆ ಮಾಡು. ಆ ಪನಿಷ್ಮೆಂಟ್ ವಿಚಾರ ನಾನು ನೋಡ್ಕೋತೀನಿ. ಸುಮ್ನೆ ಯಾಕೆ ನಿಮ್ ಕೈಲಾಗದೆ ಇರೋದನ್ನ ಹೇಳ್ತೀರಾ? ತಪ್ಪದೆ ನಾನು ಅವ್ರಿಗೆ ಹೇಳ್ತೀನಿ. ಅವ್ರು ನಿಮ್ಮ ತಂಟೆಗೆ ಬರಲ್ಲ. ನೀನ್ ಮೊದಲು ಊಟ ಮಾಡು ದುರ್ಗಾ. ಅಮ್ಮ, ಇನ್ನೇನಮ್ಮ, ಅಪ್ಪ ಮಾತು ಕೊಟ್ರಲ್ಲ, ನೀನ್ ತಿನ್ನು.
ಊಟ ಮಾಡು. ಅಮ್ಮ ಊಟ ಬಡಿಸ್ಕೋ. ಏನು ಬೇಡ ಕಣ, ನಾನೇ ತಿನ್ನಿಸ್ತೀನಿ. ನಿನ್ಗೊಂದು ತುತ್ತು ನನ್ಗೊಂದು ತುತ್ತು. ಹಾ, ನೀನ್ ತುತ್ತಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತೀನಿ. ದುರ್ಗಾ ತಿನ್ನು. ಬೇಡ ಬಿಡಿ, ನಾನೇ ತಿಂತೀನಿ ಬಿಡಿ, ನೀವು ಸುಮ್ಮನೆ ರೀ. ಪರವಾಗಿಲ್ಲ ತಗೋ, ಅವನಿಗೂ ಕಲ್ಸ್ಬೇಕಲ್ಲ. ಜೀವನದಲ್ಲಿ ಈ ರೀತಿ 1000 ಬರುತ್ತೆ. ನಾವು ಪೇರೆಂಟ್ಸ್ ಅಲ್ವಾ, ಕಲ್ಸ್ಬೇಕು ತಾನೆ. ನಿನ್ಗೊಂದು ತುತ್ತು, ನಿನ್ಗೊಂದು. ಬೇಡ ಬಿಡಿ, ನೀವೇ ತಿನ್ನಿ. ಏಯ್, ಏನೋ ಅನ್ಕೊಂಡ್ಬಿಟ್ಟಿದೆ. ನಿಮ್ಮಮ್ಮ ಕೋಪದಲ್ಲೂ ಚೆನ್ನಾಗಿ ಕಾಣ್ತಾಳೆ. ನನ್ನ ಮಗನ್ಗೆ ನನ್ನ ತಂಗಿ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ನಿಮ್ ಸಹಕಾರ ಅವಳಿಗೆ ಸಿಗಲ್ಲ ಅಂತ, ಅವರಿಬ್ರು ಮದ್ವೆ ಮಾಡ್ಸಲ್ಲ ಅಂತ. ಎದುರುಗಡೆ ಸಿಕ್ಕಾಗ್ಲೆಲ್ಲ ರೇಗಿಸ್ತಾನೆ. ಎನ್ಕ್ವೈರಿ ಮಾಡಿದಾಗ ನಿಮ್ಮ ಮಗ ಅಂತಾನೆ ಗೊತ್ತಾಯ್ತು. ಅದು ಅಲ್ಲದೆ ಶ್ರೀನಿಧಿ ನನ್ನ ತಂಗಿ ಮಗಳು. ಆದಿತ್ಯನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋ ಹುಡುಗಿ. ಆದಿತ್ಯನಿಗೆ ಸರಿಯಾಗಿರೋ ಜೋಡಿ. ರೂಪ, ಒಳ್ಳೆ ಗುಣ, ಏನು ಕಡಿಮೆ ಆಗಿದೆ? ಸ್ವಲ್ಪ ತರಲೆ ಜಾಸ್ತಿ ಆದರೂ ಅದು ತೊಂದರೆ ಕೊಡುವಂಥ ತರಲೆ ಏನಲ್ಲ. ತುಂಬ ತಿಳ್ಕೊಂಡಿರೋ ಹುಡುಗಿ, ಚಾಲಾಕಿದ್ದಾಳೆ, ಚುರುಕಿದ್ದಾಳೆ, ಒಳ್ಳೆತನ, ಎಲ್ಲ ನಂತರನೇ ಹೋಲಿಕೆ. ಆದರೆ ಇದನ್ನು ದುರ್ಗಾ ಆದಿತ್ಯ ಗುರುತಿಸ್ಲೇ ಇಲ್ಲ. ದುರ್ಗಾಗೆ ಯಾಕೋ ಅವಳಂದ್ರೆ ಇಷ್ಟನೇ ಇಲ್ವಲ್ಲ. ಇದು ಕೊನೆಗೆ ಯಾವ ದಾರಿ ಹಿಡಿಯುತ್ತೋ ಏನೋ. ದುರ್ಗಾ, ಛಾಯಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನೇ ಛಾಯಾ, ಇತ್ತೀಚೆಗೆ ಈ ಕಡೆ ಬರೋದೇ ಇಲ್ವಲ್ಲ? ಊರಲ್ಲಿ ಇರ್ಲಿಲ್ವಾ? ನನ್ ಕರ್ಮ ಏನ್ ಮಾಡಕ್ಕಾಗುತ್ತೆ, ಅದಕ್ಕೆ ನೀನ್ ಹುಷಾರಾಗಿರು ಅಂತ ಹೇಳಿ ಹೋಗೋಣ ಅಂತ ಬಂದೆ. ಇವ್ರ ಮಗ ಶೇಖರ್ ಗೊತ್ತಲ್ವಾ? ಹಾ ಗೊತ್ತು. ಎದುರುಗಡೆ ಮನೆ ಪಂಕಜನ್ ಮಗಳನ್ನ ಪ್ರೀತಿಸ್ತಿದ್ನಂತೆ. ಹಾ, ಅವಳನ್ ಪ್ರೀತಿ ಮಾಡೋದೇನೆ? ಕೊಕ್ರೆ ತರ ಇದ್ದಾಳಲ್ವಾ? ಅವನ್ ಕಣ್ಣಿಗೆ ಅವಳು ರಶ್ಮಿಕಾ ಮಂದಣ್ಣ ತರ ಇದ್ದಾಳಂತೆ. ಅವಳನ್ನ ಯಾಕೋ ಇಷ್ಟ ಪಡ್ತೀಯಾ? ನಾವು ಅಂದ್ರೆ ಕ್ಯೂ ನಿಂತ್ಕೋತಾರೆ. ಕಾರು ಬಂಗ್ಲೆ ಇರೋವ್ರೆ ಕ್ಯೂ ನಿಂತ್ಕೋತಾರೆ. ನಾವ್ ಈ ಸಂಬಂಧ ಒಪ್ಕೊಳ್ಳಲ್ಲ ಅಂತ ನಾನು ಅವರಪ್ಪ ಹೇಳಿದ್ವಿ ಅಷ್ಟೇ. ಮೊನ್ನೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ಮದ್ವೆ ಮಾಡ್ಕೊಂಡಿದ್ದಾನೆ. ಹಾ, ನೀವ್ ಹೆಂಗ್ ಬೇಕಾದ್ರೂ ಸಾಯಿರಿ ಅಂತ ಫಾರಿನ್ಗೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಯಜಮಾನ್ರು ಮನೆ ಹೊರಗಡೆನೆ ಬರ್ತಿಲ್ಲ. ಇದೆಲ್ಲ ನೀನ್ ಬೆಳೆಸಿರೋದು. ಪಾಪ ಅವಳೇನ್ ಮಾಡ್ತಾಳೆ? ಮುದ್ದು ಮಾಡಿ ಬಂಗಾರದಂಗ್ ಸಾಕಿದ್ರು. ಕಣ್ಣಿಗೆ ಕಾಣಿಸಿದನ್ನೆಲ್ಲ ಕೊಡಿಸ್ತಿದ್ರು. ಡಿಗ್ರಿಗೆ ಬಂದ್ಮೇಲೂ ಕೈ ತೊತ್ ಕೊಟ್ಟೆ ತಿನ್ನಿಸ್ತಾ ಇದ್ಲು. ತುಂಬಾ ಚೆನ್ನಾಗಿ ಸಾಕಿದ್ಲು. ತಾಯಿ ಪ್ರೀತಿನ ತಪ್ಪು ಅಂತೀಯಲ್ಲ ದುರ್ಗಾ? ನಾಳೆ ಏನಾದ್ರೂ ನಿನ್ ಮಗ ಶ್ರೀನಿಧಿ ಬಲೆಗ್ ಬಿದ್ರೆ ಏನ್ ಮಾಡ್ತೀಯಾ? ಜೊತೆಗೆ ಅತ್ತೆ ಮಗಳು. ಆಗ ನೀನ್ ಬೆಳ್ಸಿರೋ ರೀತಿನ ತಪ್ಪು ಅಂತೀಯಾ? ಏಯ್, ನಮ್ ರೇಂಜ್ ಏನೋ ಅವ್ರ ರೇಂಜ್ ಏನೋ. ನನಗೂ ನಿನಗೂ, ನನ್ ಮಗನ್ಗೂ ನಿನ್ ಮಗನ್ಗೂ ಏನ್ ಹೋಲ್ಕೆ? ನಾನ್ ಹಾಕಿದ್ ಗೆರೆನ ಅವ್ನ್ ದಾಟಲ್ಲ, ನನ್ ಮಾತನ್ನ ಯಾವತ್ತೂ ಅವ್ನ್ ಮೀರಲ್ಲ. ಅದೆಲ್ಲ ಪ್ರೀತಿ ಮಾಡೋವರ್ಗೂ ಅಷ್ಟೇ. ಒಂದ್ಸಲ ಪ್ರೀತಿಗ್ ಬಿದ್ಮೇಲೆ ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ. ನನ್ ಮಗನ್ ಗುಣಕ್ಕೆ ಕಪ್ಪು ಚುಕ್ಕೆ ಇಡೋ ಅಂತ ಮಾತನ್ನ ಆಡ್ಬೇಡಿ. ನನ್ ಮಗ ಅವಳನ್ನ ಕಣ್ಣೆತ್ತಿ ಕೂಡ ನೋಡಲ್ಲ. ನಾನ್ ಯಾರಕ್ ತಾಳಿ ಕಟ್ಟು ಅಂದ್ರೂ ಕಣ್ ಮುಚ್ಕೊಂಡು ತಾಳಿ ಕಟ್ತಾನೆ. ಅಂತವಳು ನನ್ ಸೊಸೆ ಆಗಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪ್ರೀತಿಯಿಂದ ನೋಡ್ಕೊಳ್ಳೋದಷ್ಟೇ ಅಲ್ಲ, ನಮ್ ಹದ್ದು ಬಸ್ತಲ್ಲಿ ಅವ್ರನ್ನ ಇಟ್ಕೋಬೇಕು.
ಎಲ್ರೂ ನಿನ್ ಹಾಗೆ ದಡ್ಡಿ ತರ ಇರಲ್ಲ. ಏನೋ ನೋವು ಹೇಳ್ಕೊಳ್ಳೋಣ ಅಂತ ಬಂದ್ರೆ ನನ್ನನ್ನೇ ದಡ್ಡಿ ಅಂತ ನನಗೆ ಬೈದು ಇನ್ನೂ ನೋವು ಕೊಡ್ತಿದ್ಯಾ ದುರ್ಗಾ? ನನಗೆ ಇವಾಗ ಬಂದಿರೋ ಪರಿಸ್ಥಿತಿ ನಿನಗೂ ಬರುತ್ತೆ. ಆ ಶ್ರೀನಿಧಿನೇ ನಿನ್ ಸೊಸೆಯಾಗಿ ಬರ್ತಾಳೆ, ಬಂದು ಪಾಠ ಕಲಿಸ್ತಾಳೆ.